ಕರ್ನಾಟಕದ ಶಕ್ತಿ ದೇವಿ ಇವತ್ತು ಯಲ್ಲಮ್ಮ ದೇವಸ್ಥಾನದ ಬನದ ಹುಣ್ಣಿಮೆ ಜಾತ್ರೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಬೆಳಗಾವಿಗೆ ಜನಸಾಗರವೇ ಹರಿದು ಬಂದಿರುವಂಥದ್ದು ಗಮನಿಸಬಹುದು. ಬೆಳಗ್ಗೆನಿಂದ ನಿರಂತರವಾಗಿ ಸಾಕಷ್ಟು ಪ್ರಮಾಣದಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಪಾರ ಪ್ರಮಾಣದಲ್ಲಿ ಭಕ್ತರ ದಂಡೆ ಹರಿದು ಬರುವಂಥದ್ದು. ಹಾಗಾಗಿ ಈವರೆಗೂ 55ಕ್ಕೂ ಹೆಚ್ಚು ಟ್ರಿಪ್ಗಳನ್ನು ಬಿಟ್ಟರು. ಈ ರೀತಿಯಾಗಿ ಸಾಲು ಸಾಲು ಜನಸಂಖ್ಯೆ ಕೂಡ ನಿಂತಿರುವಂಥದ್ದು. ಹಾಗಾಗಿ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಈಗ ಬೆಳಗಾವಿಯ ಏನು KSRTC ಅಂದರೆ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಾಗಿರುವಂಥ KL ಗೂಡನ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡಲಾಗಿರುವಂಥದ್ದು. ಜೊತೆಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಏನು ಜನರನ್ನು ನಿಭಾಯಿಸ್ತೇವೆ. ಏಕಾಏಕಿ ಏನು ಜನ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಏನು ಇಲ್ಲಿರುವಂಥ DC ಗಳಿರುವಂಥದ್ದು, ನಮ್ಮ ಜೊತೆಗೆ ಈಗ ಜಿಲ್ಲಾಧಿಕಾರಿಗಳಿರುವಂಥದ್ದು, KSRTC ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿರುವಂಥ ಅವರನ್ನು ಕೂಡ ನಮ್ಮ ಯಾಕೆ ಸರ್ ಈ ರೀತಿ ಗೊಂದಲ ಆಗಿದೆ? ಅಲ್ಲ, ಗೊಂದಲ ಏನಿಲ್ಲ. ಈಗ ಸತತವಾಗಿ 3 ದಿವಸದಿಂದ ನಾವು ಹೆಚ್ಚುವರಿ ಕಾರ್ಯಾಚರಣೆ ಯಲ್ಲಮ್ಮ ಗುಡ್ಡಕ್ಕೆ ಮಾಡ್ತಾ ಇದ್ದೇವೆ. ಏನೂ ತೊಂದರೆ ಆಗಿರಲಿಲ್ಲ. ಈ ಒಂದು ಜಾತ್ರೆಗೆ 40 ವಾಹನಗಳು ನಾವು ನಿಯೋಜಿಸಿದ್ದೇವೆ. ಬಟ್ ಸುತ್ತಮುತ್ತಲಿನ ಜನ ಇವತ್ತು ಇಲ್ಲೇ ಬಂದು ಇಳಿದಿದ್ದರಿಂದ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಇಲ್ಲಿವರೆಗೆ 54 ಟ್ರಿಪ್ಗಳನ್ನ ನಾವು ಕಾರ್ಯಾಚರಣೆ ಮಾಡಿದ್ದೇವೆ. ಇನ್ನೂ ಎಷ್ಟೇ ಜನ ಬಂದರೂ ಕೂಡ ಅವ್ರಿಗೂ ಕೂಡ ಸೂಕ್ತ ಬಸ್ಸಿನ ಬಂದು ವ್ಯವಸ್ಥೆ ಮಾಡಿ ಭಕ್ತಾದಿಗಳನ್ನ ಕ್ಲಿಯರ್ ಮಾಡುವಂಥ ಕ್ರಮ ಕೈಗೊಳ್ತೀವಿ. ಬರೋ ಜನ ಕೂಡ ಹೆಚ್ಚಾಗ್ತಿದ್ದಾರೆ. ಹೌದು, ಬರೋದು ಜನ ಎಲ್ಲ ಹೆಚ್ಚಾಗ್ತಾ ಇದ್ದಾರೆ. ಅದ್ರ ತಕ್ಕಂಗೆ ನಾವು ಎಲ್ಲ 5 ಘಟಕಗಳಿಂದ ವಾಹನಗಳನ್ನು ತರಿಸ್ಕೊಂಡಿದ್ದೇವೆ. ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ಬಸ್ಸಿನ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ. ಬೆಳಗ್ಗೆ 5 ಗಂಟೆಯಿಂದ ನಾವು ಕಾಯ್ತಾ ಇದ್ದೀವಿ, ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿಲ್ಲ ಸಾರಿಗೆ ಇಲಾಖೆ ಅಂತೇಳಿ ಜನ ಹೇಳ್ತಾ ಇದ್ರು ಬೆಳಗ್ಗೆ. ನೀವು ಈಗ ಬಂದು ಅಲ್ಲ, ಬೆಳಗ್ಗೆ 5 ಗಂಟೆಯಿಂದ 52 ಸರತಿಗಳನ್ನು ಇಲ್ಲಿವರೆಗೆ ಕಾರ್ಯಾಚರಣೆ ಮಾಡಿದ್ದೀವಿ. ಬರೋ ಜನ ಹೆಂಗೆ ಬಸ್ಗಳು ತುಂಬಿ ಹೋಗ್ತಾ ಇದ್ದಾವೆ, ಹಂಗೆ ಬರೋ ಜನನೂ ಕೂಡ ಬರ್ತಾ ಇದ್ದಾರೆ ಬಸ್ ನಿಲ್ದಾಣಕ್ಕೆ. ಆದ್ದರಿಂದ ನಿಮಗೆ ಜನ ಹೆಚ್ಚಿಗಿದ್ದಾರೆ ಅಂತ ಅನಿಸ್ತಾ ಇದೆ. ಅದನ್ನು ಕೂಡ ಕ್ಲಿಯರ್ ಮಾಡಲಿಕ್ಕೆ ಎಲ್ಲ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗಿದೆ. ಅಂದರೆ ಇಡೀ ದಿನ ಇದೇ ರೀತಿ ಇರುತ್ತೆ ಸರ್? ಹಾಂ, ಇದು 2 ದಿನ ಇರ್ತದೆ. ನಿನ್ನೆ ರಾತ್ರಿ 11 ಗಂಟೆವರೆಗೆ ಕಾರ್ಯಾಚರಣೆ ಮಾಡಿದ್ದೀವಿ. ಆದ್ದರಿಂದ ಇವತ್ತು ಪೂರ್ಣ ದಿನ ಭಕ್ತಾದಿಗಳು ಬರ್ತಾರೆ. ಅವ್ರನ್ನ ಕ್ಲಿಯರ್ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಇದಿಷ್ಟು KSRTC DC ಅವರು ಹೇಳ್ತಿರೋದು ಗಮನಿಸ್ಬೋದು. ಯಾವ ರೀತಿ ಓಡಾಡಿ ಬಸ್ಗಳನ್ನು ಹತ್ತಿದ್ದಾರೆ, ಅವರನ್ನು ನಿಯಂತ್ರಣ ಮಾಡೋ ಕೆಲಸವನ್ನು ಕೂಡ ನಾವು ಮಾಡ್ತಿದ್ದೇವೆ. ಈವರೆಗೂ 55 ಬಸ್ಗಳನ್ನು ನಾವು ಕಾರ್ಯಾಚರಣೆ ಮಾಡಿದ್ದೇವೆ. ಜೊತೆಗೆ ಮತ್ತಷ್ಟು ಬಸ್ಗಳನ್ನು ಕೂಡ ಬಿಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೆ ಜೊತೆ ಮೈಲಾರಪೇಟೆ ರಿಪಬ್ಲಿಕ್ ಆಡ ಬೆಳಗಾವಿ. ಕರ್ನಾಟಕದ ಶಕ್ತಿ ದೇವಿ ಇವತ್ತು ಯಲ್ಲಮ್ಮ ದೇವಸ್ಥಾನದ ಬನದ ಹುಣ್ಣಿಮೆ ಜಾತ್ರೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಬೆಳಗಾವಿಗೆ ಜನಸಾಗರವೇ ಹರಿದು ಬಂದಿರುವಂಥದ್ದು ಗಮನಿಸ್ಬೋದು. ಬೆಳಗ್ಗೆನಿಂದ ನಿರಂತರವಾಗಿ ಸಾಕಷ್ಟು ಪ್ರಮಾಣದಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಪಾರ ಪ್ರಮಾಣದಲ್ಲಿ ಭಕ್ತರ ದಂಡೆ ಹರಿದು ಬರುವಂಥದ್ದು. ಹಾಗಾಗಿ ಈವರೆಗೂ 55ಕ್ಕೂ ಹೆಚ್ಚು ಟ್ರಿಪ್ಗಳನ್ನು ಬಿಟ್ಟರು. ಈ ರೀತಿಯಾಗಿ ಸಾಲು ಸಾಲು ಜನಸಂಖ್ಯೆ ಕೂಡ ನಿಂತಿರುವಂಥದ್ದು. ಹಾಗಾಗಿ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಈಗ ಬೆಳಗಾವಿಯ ಏನು KSRTC ಅಂದರೆ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಾಗಿರುವಂಥ KL ಗೂಡನ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡಲಾಗಿರುವಂಥದ್ದು. ಜೊತೆಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಏನು ಜನರನ್ನು ನಿಭಾಯಿಸ್ತೇವೆ. ಏಕಾಏಕಿ ಏನು ಜನ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಏನು ಇಲ್ಲಿರುವಂಥ DC ಗಳಿರುವಂಥದ್ದು, ನಮ್ಮ ಜೊತೆಗೆ ಈಗ ಜಿಲ್ಲಾಧಿಕಾರಿಗಳಿರುವಂಥದ್ದು, KSRTC ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿರುವಂಥ ಅವರನ್ನು ಕೂಡ ನಮ್ಮ ಯಾಕೆ ಸರ್ ಈ ರೀತಿ ಗೊಂದಲ ಆಗಿದೆ? ಅಲ್ಲ, ಗೊಂದಲ ಏನಿಲ್ಲ. ಈಗ ಸತತವಾಗಿ 3 ದಿವಸದಿಂದ ನಾವು ಹೆಚ್ಚುವರಿ ಕಾರ್ಯಾಚರಣೆ ಯಲ್ಲಮ್ಮ ಗುಡ್ಡಕ್ಕೆ ಮಾಡ್ತಾ ಇದ್ದೇವೆ. ಏನೂ ತೊಂದರೆ ಆಗಿರಲಿಲ್ಲ. ಈ ಒಂದು ಜಾತ್ರೆಗೆ 40 ವಾಹನಗಳು ನಾವು ನಿಯೋಜಿಸಿದ್ದೇವೆ. ಬಟ್ ಸುತ್ತಮುತ್ತಲಿನ ಜನ ಇವತ್ತು ಇಲ್ಲೇ ಬಂದು ಇಳಿದಿದ್ದರಿಂದ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಇಲ್ಲಿವರೆಗೆ 54 ಟ್ರಿಪ್ಗಳನ್ನ ನಾವು ಕಾರ್ಯಾಚರಣೆ ಮಾಡಿದ್ದೇವೆ. ಇನ್ನೂ ಎಷ್ಟೇ ಜನ ಬಂದರೂ ಕೂಡ ಅವ್ರಿಗೂ ಕೂಡ ಸೂಕ್ತ ಬಸ್ಸಿನ ಬಂದು ವ್ಯವಸ್ಥೆ ಮಾಡಿ ಭಕ್ತಾದಿಗಳನ್ನ ಕ್ಲಿಯರ್ ಮಾಡುವಂಥ ಕ್ರಮ ಕೈಗೊಳ್ತೀವಿ. ಬರೋ ಜನ ಕೂಡ ಹೆಚ್ಚಾಗ್ತಿದ್ದಾರೆ. ಹೌದು, ಬರೋದು ಜನ ಎಲ್ಲ ಹೆಚ್ಚಾಗ್ತಾ ಇದ್ದಾರೆ. ಅದ್ರ ತಕ್ಕಂಗೆ ನಾವು ಎಲ್ಲ 5 ಘಟಕಗಳಿಂದ ವಾಹನಗಳನ್ನು ತರಿಸ್ಕೊಂಡಿದ್ದೇವೆ. ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ಬಸ್ಸಿನ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ. ಬೆಳಗ್ಗೆ 5 ಗಂಟೆಯಿಂದ ನಾವು ಕಾಯ್ತಾ ಇದ್ದೀವಿ, ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿಲ್ಲ ಸಾರಿಗೆ ಇಲಾಖೆ ಅಂತೇಳಿ ಜನ ಹೇಳ್ತಾ ಇದ್ರು ಬೆಳಗ್ಗೆ. ನೀವು ಈಗ ಬಂದು ಅಲ್ಲ, ಬೆಳಗ್ಗೆ 5 ಗಂಟೆಯಿಂದ 52 ಸರತಿಗಳನ್ನು ಇಲ್ಲಿವರೆಗೆ ಕಾರ್ಯಾಚರಣೆ ಮಾಡಿದ್ದೀವಿ. ಬರೋ ಜನ ಹೆಂಗೆ ಬಸ್ಗಳು ತುಂಬಿ ಹೋಗ್ತಾ ಇದ್ದಾವೆ, ಹಂಗೆ ಬರೋ ಜನನೂ ಕೂಡ ಬರ್ತಾ ಇದ್ದಾರೆ ಬಸ್ ನಿಲ್ದಾಣಕ್ಕೆ. ಆದ್ದರಿಂದ ನಿಮಗೆ ಜನ ಹೆಚ್ಚಿಗಿದ್ದಾರೆ ಅಂತ ಅನಿಸ್ತಾ ಇದೆ. ಅದನ್ನು ಕೂಡ ಕ್ಲಿಯರ್ ಮಾಡಲಿಕ್ಕೆ ಎಲ್ಲ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗಿದೆ. ಅಂದರೆ ಇಡೀ ದಿನ ಇದೇ ರೀತಿ ಇರುತ್ತೆ ಸರ್? ಹಾಂ, ಇದು 2 ದಿನ ಇರ್ತದೆ. ನಿನ್ನೆ ರಾತ್ರಿ 11 ಗಂಟೆವರೆಗೆ ಕಾರ್ಯಾಚರಣೆ ಮಾಡಿದ್ದೀವಿ. ಆದ್ದರಿಂದ ಇವತ್ತು ಪೂರ್ಣ ದಿನ ಭಕ್ತಾದಿಗಳು ಬರ್ತಾರೆ. ಅವ್ರನ್ನ ಕ್ಲಿಯರ್ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಇದಿಷ್ಟು KSRTC DC ಅವರು ಹೇಳ್ತಿರೋದು ಗಮನಿಸ್ಬೋದು. ಯಾವ ರೀತಿ ಓಡಾಡಿ ಬಸ್ಗಳನ್ನು ಹತ್ತಿದ್ದಾರೆ, ಅವರನ್ನು ನಿಯಂತ್ರಣ ಮಾಡೋ ಕೆಲಸವನ್ನು ಕೂಡ ನಾವು ಮಾಡ್ತಿದ್ದೇವೆ. ಈವರೆಗೂ 55 ಬಸ್ಗಳನ್ನು ನಾವು ಕಾರ್ಯಾಚರಣೆ ಮಾಡಿದ್ದೇವೆ. ಜೊತೆಗೆ ಮತ್ತಷ್ಟು ಬಸ್ಗಳನ್ನು ಕೂಡ ಬಿಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೆ ಜೊತೆ ಮೈಲಾರಪೇಟೆ ರಿಪಬ್ಲಿಕ್ ಆಡ ಬೆಳಗಾವಿ.
ಕರ್ನಾಟಕದ ಶಕ್ತಿ ದೇವಿ ಇವತ್ತು ಯಲ್ಲಮ್ಮ ದೇವಸ್ಥಾನದ ಬನದ ಹುಣ್ಣಿಮೆ ಜಾತ್ರೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಬೆಳಗಾವಿಗೆ ಜನಸಾಗರವೇ ಹರಿದು ಬಂದಿರುವಂಥದ್ದು ಗಮನಿಸಬಹುದು. ಬೆಳಗ್ಗೆನಿಂದ ನಿರಂತರವಾಗಿ ಸಾಕಷ್ಟು ಪ್ರಮಾಣದಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಪಾರ ಪ್ರಮಾಣದಲ್ಲಿ ಭಕ್ತರ ದಂಡೆ ಹರಿದು ಬರುವಂಥದ್ದು. ಹಾಗಾಗಿ ಈವರೆಗೂ 55ಕ್ಕೂ ಹೆಚ್ಚು ಟ್ರಿಪ್ಗಳನ್ನು ಬಿಟ್ಟರು ಈ ರೀತಿಯಾಗಿ ಸಾಲು ಸಾಲು ಜನಸಂಖ್ಯೆ ಕೂಡ ನಿಂತಿರುವಂಥದ್ದು. ಹಾಗಾಗಿ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಈಗ ಬೆಳಗಾವಿಯ ಏನು KSRTC ಅಂದರೆ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಾಗಿರುವಂಥ KL ಗೂಡನವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡಲಾಗಿರುವಂಥದ್ದು. ಜೊತೆಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಏನು ಜನರನ್ನು ನಿಭಾಯಿಸ್ತೇವೆ. ಏಕಾಏಕಿ ಏನು ಜನ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಏನು ಇಲ್ಲಿರುವಂಥ DC ಗಳಿರುವಂಥದ್ದು, ನಮ್ಮ ಜೊತೆಗೆ ಈಗ ಜಿಲ್ಲಾಧಿಕಾರಿಗಳಿರುವಂಥದ್ದು, KSRTC ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿರುವಂಥ ಅವರನ್ನು ಕೂಡ ನಮ್ಮ ಯಾಕೆ ಸರ್ ಈ ರೀತಿ ಗೊಂದಲ ಆಗಿದೆ? ಅಲ್ಲ, ಗೊಂದಲ ಏನಿಲ್ಲ. ಈಗ ಸತತವಾಗಿ 3 ದಿವಸದಿಂದ ನಾವು ಹೆಚ್ಚುವರಿ ಕಾರ್ಯಾಚರಣೆ ಯಲ್ಲಮ್ಮ ಗುಡ್ಡಕ್ಕೆ ಮಾಡ್ತಾ ಇದ್ದೇವೆ. ಏನೂ ತೊಂದರೆ ಆಗಿರಲಿಲ್ಲ. ಈ ಒಂದು ಜಾತ್ರೆಗೆ 40 ವಾಹನಗಳು ನಾವು ನಿಯೋಜಿಸಿದ್ದೇವೆ. ಬಟ್ ಸುತ್ತಮುತ್ತಲಿನ ಜನ ಇವತ್ತು ಇಲ್ಲೇ ಬಂದು ಇಳಿದಿದ್ದರಿಂದ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಇಲ್ಲಿವರೆಗೆ 54 ಟ್ರಿಪ್ಗಳನ್ನ ನಾವು ಕಾರ್ಯಾಚರಣೆ ಮಾಡಿದ್ದೇವೆ. ಇನ್ನೂ ಎಷ್ಟೇ ಜನ ಬಂದರೂ ಕೂಡ ಅವ್ರಿಗೂ ಕೂಡ ಸೂಕ್ತ ಬಸ್ಸಿನ ಬಂದು ವ್ಯವಸ್ಥೆ ಮಾಡಿ ಭಕ್ತಾದಿಗಳನ್ನ ಕ್ಲಿಯರ್ ಮಾಡುವಂಥ ಕ್ರಮ ಕೈಗೊಳ್ತೀವಿ. ಬರೋ ಜನ ಕೂಡ ಹೆಚ್ಚಾಗ್ತಿದ್ದಾರೆ. ಹೌದು, ಬರೋದು ಜನ ಎಲ್ಲ ಹೆಚ್ಚಾಗ್ತಾ ಇದ್ದಾರೆ. ಅದ್ರ ತಕ್ಕಂಗೆ ನಾವು ಎಲ್ಲ 5 ಘಟಕಗಳಿಂದ ವಾಹನಗಳನ್ನು ತರಿಸ್ಕೊಂಡಿದ್ದೇವೆ. ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ಬಸ್ಸಿನ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ. ಬೆಳಗ್ಗೆ 5 ಗಂಟೆಯಿಂದ ನಾವು ಕಾಯ್ತಾ ಇದ್ದೀವಿ, ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿಲ್ಲ ಸಾರಿಗೆ ಇಲಾಖೆ ಅಂತೇಳಿ ಜನ ಹೇಳ್ತಾ ಇದ್ರು ಬೆಳಗ್ಗೆ. ನೀವು ಈಗ ಬಂದು ಅಲ್ಲ, ಬೆಳಗ್ಗೆ 5 ಗಂಟೆಯಿಂದ 52 ಸರತಿಗಳನ್ನು ಇಲ್ಲಿವರೆಗೆ ಕಾರ್ಯಾಚರಣೆ ಮಾಡಿದ್ದೀವಿ. ಬರೋ ಜನ ಹೆಂಗೆ ಬಸ್ಗಳು ತುಂಬಿ ಹೋಗ್ತಾ ಇದ್ದಾವೆ, ಹಂಗೆ ಬರೋ ಜನನೂ ಕೂಡ ಬರ್ತಾ ಇದ್ದಾರೆ ಬಸ್ ನಿಲ್ದಾಣಕ್ಕೆ. ಆದ್ದರಿಂದ ನಿಮಗೆ ಜನ ಹೆಚ್ಚಿಗಿದ್ದಾರೆ ಅಂತ ಅನಿಸ್ತಾ ಇದೆ. ಅದನ್ನು ಕೂಡ ಕ್ಲಿಯರ್ ಮಾಡಲಿಕ್ಕೆ ಎಲ್ಲ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗಿದೆ. ಅಂದರೆ ಇಡೀ ದಿನ ಇದೇ ರೀತಿ ಇರುತ್ತೆ ಸರ್? ಹಾಂ, ಇದು 2 ದಿನ ಇರ್ತದೆ. ನಿನ್ನೆ ರಾತ್ರಿ 11 ಗಂಟೆವರೆಗೆ ಕಾರ್ಯಾಚರಣೆ ಮಾಡಿದ್ದೀವಿ. ಆದ್ದರಿಂದ ಇವತ್ತು ಪೂರ್ಣ ದಿನ ಭಕ್ತಾದಿಗಳು ಬರ್ತಾರೆ. ಅವ್ರನ್ನ ಕ್ಲಿಯರ್ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಇದಿಷ್ಟು KSRTC DC ಅವರು ಹೇಳ್ತಿರೋದು ಗಮನಿಸ್ಬೋದು. ಯಾವ ರೀತಿ ಓಡಾಡಿ ಬಸ್ಗಳನ್ನು ಹತ್ತಿದ್ದಾರೆ, ಅವರನ್ನು ನಿಯಂತ್ರಣ ಮಾಡೋ ಕೆಲಸವನ್ನು ಕೂಡ ನಾವು ಮಾಡ್ತಿದ್ದೇವೆ. ಈವರೆಗೂ 55 ಬಸ್ಗಳನ್ನು ನಾವು ಕಾರ್ಯಾಚರಣೆ ಮಾಡಿದ್ದೇವೆ. ಜೊತೆಗೆ ಮತ್ತಷ್ಟು ಬಸ್ಗಳನ್ನು ಕೂಡ ಬಿಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೆ ಜೊತೆ ಮೈಲಾರಪೇಟೆ ರಿಪಬ್ಲಿಕ್ ಆಡ ಬೆಳಗಾವಿ. ಕರ್ನಾಟಕದ ಶಕ್ತಿ ದೇವಿ ಇವತ್ತು ಯಲ್ಲಮ್ಮ ದೇವಸ್ಥಾನದ ಬನದ ಹುಣ್ಣಿಮೆ ಜಾತ್ರೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಬೆಳಗಾವಿಗೆ ಜನಸಾಗರವೇ ಹರಿದು ಬಂದಿರುವಂಥದ್ದು ಗಮನಿಸ್ಬೋದು. ಬೆಳಗ್ಗೆನಿಂದ ನಿರಂತರವಾಗಿ ಸಾಕಷ್ಟು ಪ್ರಮಾಣದಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಪಾರ ಪ್ರಮಾಣದಲ್ಲಿ ಭಕ್ತರ ದಂಡೆ ಹರಿದು ಬರುವಂಥದ್ದು. ಹಾಗಾಗಿ ಈವರೆಗೂ 55ಕ್ಕೂ ಹೆಚ್ಚು ಟ್ರಿಪ್ಗಳನ್ನು ಬಿಟ್ಟರು ಈ ರೀತಿಯಾಗಿ ಸಾಲು ಸಾಲು ಜನಸಂಖ್ಯೆ ಕೂಡ ನಿಂತಿರುವಂಥದ್ದು. ಹಾಗಾಗಿ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಈಗ ಬೆಳಗಾವಿಯ ಏನು KSRTC ಅಂದರೆ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಾಗಿರುವಂಥ KL ಗೂಡನವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡಲಾಗಿರುವಂಥದ್ದು. ಜೊತೆಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಏನು ಜನರನ್ನು ನಿಭಾಯಿಸ್ತೇವೆ. ಏಕಾಏಕಿ ಏನು ಜನ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಏನು ಇಲ್ಲಿರುವಂಥ DC ಗಳಿರುವಂಥದ್ದು, ನಮ್ಮ ಜೊತೆಗೆ ಈಗ ಜಿಲ್ಲಾಧಿಕಾರಿಗಳಿರುವಂಥದ್ದು, KSRTC ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿರುವಂಥ ಅವರನ್ನು ಕೂಡ ನಮ್ಮ ಯಾಕೆ ಸರ್ ಈ ರೀತಿ ಗೊಂದಲ ಆಗಿದೆ? ಅಲ್ಲ, ಗೊಂದಲ ಏನಿಲ್ಲ. ಈಗ ಸತತವಾಗಿ 3 ದಿವಸದಿಂದ ನಾವು ಹೆಚ್ಚುವರಿ ಕಾರ್ಯಾಚರಣೆ ಯಲ್ಲಮ್ಮ ಗುಡ್ಡಕ್ಕೆ ಮಾಡ್ತಾ ಇದ್ದೇವೆ. ಏನೂ ತೊಂದರೆ ಆಗಿರಲಿಲ್ಲ. ಈ ಒಂದು ಜಾತ್ರೆಗೆ 40 ವಾಹನಗಳು ನಾವು ನಿಯೋಜಿಸಿದ್ದೇವೆ. ಬಟ್ ಸುತ್ತಮುತ್ತಲಿನ ಜನ ಇವತ್ತು ಇಲ್ಲೇ ಬಂದು ಇಳಿದಿದ್ದರಿಂದ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಇಲ್ಲಿವರೆಗೆ 54 ಟ್ರಿಪ್ಗಳನ್ನ ನಾವು ಕಾರ್ಯಾಚರಣೆ ಮಾಡಿದ್ದೇವೆ. ಇನ್ನೂ ಎಷ್ಟೇ ಜನ ಬಂದರೂ ಕೂಡ ಅವ್ರಿಗೂ ಕೂಡ ಸೂಕ್ತ ಬಸ್ಸಿನ ಬಂದು ವ್ಯವಸ್ಥೆ ಮಾಡಿ ಭಕ್ತಾದಿಗಳನ್ನ ಕ್ಲಿಯರ್ ಮಾಡುವಂಥ ಕ್ರಮ ಕೈಗೊಳ್ತೀವಿ. ಬರೋ ಜನ ಕೂಡ ಹೆಚ್ಚಾಗ್ತಿದ್ದಾರೆ. ಹೌದು, ಬರೋದು ಜನ ಎಲ್ಲ ಹೆಚ್ಚಾಗ್ತಾ ಇದ್ದಾರೆ. ಅದ್ರ ತಕ್ಕಂಗೆ ನಾವು ಎಲ್ಲ 5 ಘಟಕಗಳಿಂದ ವಾಹನಗಳನ್ನು ತರಿಸ್ಕೊಂಡಿದ್ದೇವೆ. ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ಬಸ್ಸಿನ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ. ಬೆಳಗ್ಗೆ 5 ಗಂಟೆಯಿಂದ ನಾವು ಕಾಯ್ತಾ ಇದ್ದೀವಿ, ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿಲ್ಲ ಸಾರಿಗೆ ಇಲಾಖೆ ಅಂತೇಳಿ ಜನ ಹೇಳ್ತಾ ಇದ್ರು ಬೆಳಗ್ಗೆ. ನೀವು ಈಗ ಬಂದು ಅಲ್ಲ, ಬೆಳಗ್ಗೆ 5 ಗಂಟೆಯಿಂದ 52 ಸರತಿಗಳನ್ನು ಇಲ್ಲಿವರೆಗೆ ಕಾರ್ಯಾಚರಣೆ ಮಾಡಿದ್ದೀವಿ. ಬರೋ ಜನ ಹೆಂಗೆ ಬಸ್ಗಳು ತುಂಬಿ ಹೋಗ್ತಾ ಇದ್ದಾವೆ, ಹಂಗೆ ಬರೋ ಜನನೂ ಕೂಡ ಬರ್ತಾ ಇದ್ದಾರೆ ಬಸ್ ನಿಲ್ದಾಣಕ್ಕೆ. ಆದ್ದರಿಂದ ನಿಮಗೆ ಜನ ಹೆಚ್ಚಿಗಿದ್ದಾರೆ ಅಂತ ಅನಿಸ್ತಾ ಇದೆ. ಅದನ್ನು ಕೂಡ ಕ್ಲಿಯರ್ ಮಾಡಲಿಕ್ಕೆ ಎಲ್ಲ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗಿದೆ. ಅಂದರೆ ಇಡೀ ದಿನ ಇದೇ ರೀತಿ ಇರುತ್ತೆ ಸರ್? ಹಾಂ, ಇದು 2 ದಿನ ಇರ್ತದೆ. ನಿನ್ನೆ ರಾತ್ರಿ 11 ಗಂಟೆವರೆಗೆ ಕಾರ್ಯಾಚರಣೆ ಮಾಡಿದ್ದೀವಿ. ಆದ್ದರಿಂದ ಇವತ್ತು ಪೂರ್ಣ ದಿನ ಭಕ್ತಾದಿಗಳು ಬರ್ತಾರೆ. ಅವ್ರನ್ನ ಕ್ಲಿಯರ್ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಇದಿಷ್ಟು KSRTC DC ಅವರು ಹೇಳ್ತಿರೋದು ಗಮನಿಸ್ಬೋದು. ಯಾವ ರೀತಿ ಓಡಾಡಿ ಬಸ್ಗಳನ್ನು ಹತ್ತಿದ್ದಾರೆ, ಅವರನ್ನು ನಿಯಂತ್ರಣ ಮಾಡೋ ಕೆಲಸವನ್ನು ಕೂಡ ನಾವು ಮಾಡ್ತಿದ್ದೇವೆ. ಈವರೆಗೂ 55 ಬಸ್ಗಳನ್ನು ನಾವು ಕಾರ್ಯಾಚರಣೆ ಮಾಡಿದ್ದೇವೆ. ಜೊತೆಗೆ ಮತ್ತಷ್ಟು ಬಸ್ಗಳನ್ನು ಕೂಡ ಬಿಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೆ ಜೊತೆ ಮೈಲಾರಪೇಟೆ ರಿಪಬ್ಲಿಕ್ ಆಡ ಬೆಳಗಾವಿ.